ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಹಿಂದೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದೆ. ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇರೋ ಕಾರಣ. ಈ ವಿಡಿಯೋದಲ್ಲಿ ಒಂದು ಅಪ್ಡೇಟು, ಒಂದು ಹಂಗೆ ಇನ್ಫಾರ್ಮೇಷನ್ ವಿಡಿಯೋ ಥರ ಮಾಡ್ತೀನಿ. ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಹೇಳ್ಬೇಕಂದ್ರೆ ನೇಪಾಳ ಟ್ರಿಪ್ಪಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋಯಿತು. ಅಲ್ಲಿಂದ ಬಂದಿದ್ದು ಅದೇ ಲಾಸ್ಟು ವಿಡಿಯೋಗಳು ಇನ್ಯಾವುದೂ ಬಂದಿಲ್ಲ. ಯಾಕೆ ಏನು ಅನ್ನೋದು ಫುಲ್ಲು ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಅಪ್ಡೇಟ್ ಕೊಡ್ತೀವಿ. ಹೊಸಬ್ರು ಯಾರೆಲ್ಲ ನೋಡ್ತಾ ಇರೋ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು 30 ಜನ ಸಬ್ಸ್ಕ್ರೈಬ್ ಆದರೆ 1K ಕಂಪ್ಲೀಟ್ ಆಗುತ್ತೆ. 1Kದು ಮಾತಾಡ್ತೀನಿ. ಬನ್ನಿ, ನೇಪಾಳದ್ದು ಏನೇನಾಯಿತು ಏನೇನು ಫುಲ್ ಡೀಟೇಲಾಗಿ ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನೇಪಾಳ ಟ್ರಿಪ್ಪಲ್ಲಿ ಮಾತ್ರ ಭಯಂಕರ ಅಯ್ಯೋನ್ನಿಸ್ಬಿಟ್ರು. ಏನೇನು ಮಾಡಿದ್ರು ಅಂದರೆ ಅಮೌಂಟ್ ಕೊಡೋಕೆ ಆಟಾಡ್ಸಿದ್ರು. ನಿಮಗೆ ಗೊತ್ತು, ಅಲ್ಲಿ ಡೀಸೆಲ್ ಖಾಲಿ ಆಯಿತು, ಇಲ್ಲಿ ಡೀಸೆಲ್ ಖಾಲಿ ಆಯಿತು ಅಂತ. ಅದ್ರ ಬಗ್ಗೆನೇ ಫುಲ್ ಡೀಟೇಲ್. ಏನಂದರೆ ಈಗ ಪೇಮೆಂಟು ನನಗೆ ಇನ್ನೂ ಒಂದು 70-80 ಸಾವಿರ ಬರಬೇಕಿತ್ತು. ಟ್ರಾನ್ಸ್ಪೋರ್ಟರಿಗೆ ಫೋನ್ ಮಾಡಿದ್ರೆ ಏನನ್ನೋರು, ಒಂದು 10 ನಿಮಿಷ ಅರ್ಧ ಗಂಟೆ ಅಂತೇಳಿ ಬೆಳಗ್ಗಿಂದ ಸಂಜೆ ತನಕ 3 ದಿನವೂ ಹಂಗೆ ಆಲ್ಟ್ ಆಯಿತು. ಸರಿನಾ? 3 ದಿನ ಆಲ್ಟಾಗಿ ಸೀದಾ ಇಂಡಿಯಾ ಬಾರ್ಡ್ರಿಗೆ ಹೋದೆ. ಬರೀ 500, 1000, 2000, 7000 ಈ ಥರ ಡೀಸೆಲಿಗೆ ದುಡ್ಡು ಹಾಕಿದ್ದಾರೆ. ಆಯಿತು ಅಂದ್ಬಿಟ್ಟು ನಾನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದೆ. ಆ ಟ್ರಿಪ್ಪಲ್ಲಿ ಇನ್ನೊಂದು ಹೇಳಬೇಕು ನಿಮಗೆ, ನಾನು ಇಲ್ಲಿಂದ ಲೋಡ್ ಮಾಡಬೇಕಾದ್ರೇ ಮುಂಚೆನೇ ಇನ್ಫಾರ್ಮ್ ಮಾಡಿದ್ದೆ. ಏನಂತ, ನಂದು ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಪ್ಸ್ ಆಗುತ್ತೆ ಅಂತ ಮುಂಚೆನೇ ಇನ್ಫಾರ್ಮ್ ಮಾಡಿ ಲೋಡ್ ಮಾಡಿದ್ದ ಬಾಡಿಗೆ ಅದು. ಅವ್ರೇನು ಮಾಡಿದ್ರು, ನಾವೇ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಆಯಿತು. ಅವ್ರು ಮಾಡಿಸ್ಕೊಟ್ರೇನೋ ನಾನು ಮಾಡಿಸ್ಕೊಂಡ್ರೇನೋ ಎರಡೂ ಒಂದೇ ಅಂದ್ಬಿಟ್ಟು ಸರಿ ಆಯಿತು ಅಂತ ಹೋದೆ. ಅವ್ರ ಈ ಕಡೆ ಡಾಕ್ಯುಮೆಂಟ್ಸನ್ನು ರಿನ್ಯೂವಲ್ ಮಾಡಿಸ್ಕೊಟ್ಟಿಲ್ಲ, ಈ ಕಡೆ ದುಡ್ಡು ಕೊಡೋಕ್ಕೂ ಸಿಕ್ಕಾಬಿಟ್ಟೆ ಸತಾಯಿಸ್ಬಿಟ್ಟು. ಅವ್ರೇನು ಮಾಡಿದ್ರು, ಆ ದುಡ್ಡನ್ನ ಬೇರೆ ಕಡೆ ಅವ್ರ ಖರ್ಚಿಗೆ ಬಳಸ್ಕೊಂಡ್ಬಿಟ್ಟು ಈಗ ನನಗೆ ಕೊಡೋಕ್ಕೆ ದುಡ್ಡಿಲ್ದಂಗೆ 5,000, 10,000 ಹಂಗಂಗೆ ಅಡ್ಜಸ್ಟ್ ಮಾಡಿ ಸಣ್ಣ ಪುಟ್ಟ ಅಮೌಂಟೇ ಹಾಕಿದ್ದವರು. ಈಗ ನನಗೇನು ಪ್ರಾಬ್ಲಮ್ ಆಗೋಯಿತು, ನಾನು ಇಂಡಿಯಾ ಬಾರ್ಡ್ರಿಗೆ ಹೋಗಿದ ತಕ್ಷಣ ನಂದು ಇನ್ನೊಂದು 2 ದಿನ ಇತ್ತು ಅಷ್ಟೇ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗೋಕ್ಕೆ. ನನಗೆ ಸಿಕ್ಕಾಪಟ್ಟೆ ಗಾಬರಿ ಆಗೋಯ್ತು. ಯಾಕಂದರೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಲ್ಲರೂ ಹಿಡಿದ್ಬಿಟ್ರೆ ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾವುದಕ್ಕೂ ಕ್ಲೇಮ್ ಆಗಲ್ಲ, ನನಗೂ ಕ್ಲೇಮ್ ಆಗಲ್ಲ, ಹೊರಗಡೆಯವ್ರಿಗೂ ಕ್ಲೇಮ್ ಆಗಲ್ಲ. ಎಲ್ಲಿಂದ ದುಡ್ಡು ಕೊಡೋದು? ನಮ್ಮ ಸಿಮ್ಗಳು ಏನೂ ವರ್ಕ್ ಆಗಲ್ಲ. ಸಿಕ್ಕಾಪಟ್ಟೆ ಗಾಬರಿ ಆಗೋಯ್ತು. ಬಾರ್ಡ್ರಿಗೆ ಹೋಗಿದ ತಕ್ಷಣ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರು. ಇಬ್ಬರು ಟ್ರಾನ್ಸ್ಪೋರ್ಟರ್ ಇಬ್ಬರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಏನು ಮಾಡೋಣ ಅಂತ ಗೊತ್ತಾಗಲಿಲ್ಲ. ಅದಾದಮೇಲೆ ಮಧ್ಯಾಹ್ನ 3 ಗಂಟೆಗೆ ಎಂಟ್ರಿಗೆ ನನಗೆ ಒಂದು ಪಾಸ್ ಕೊಡ್ತಾರೆ ನೇಪಾಳ ಪಾಸ್ ಬಂದಮೇಲೆ ಅವ್ರು ಫೋನ್ ಆನ್ ಮಾಡಿದ್ರು, ಇನ್ನೊಬ್ಬರು ಟ್ರಾನ್ಸ್ಪೋರ್ಟರ್. ಅವ್ರು ಹೇಳಿದ್ರು, ಇನ್ನು ಇಂಡಿಯಾ ಪಾರ್ಕಿಂಗಿಂದ ನೇಪಾಳ ಪಾರ್ಕಿಂಗಿಗೆ ಹಾಕೋ, ಆಮೇಲೆ ಅದು ಮಾತಾಡೋಣಂತೆ, ಈಗ ಪಾಸ್ ಬಂದೈತೆ ಹೋಗು, ಆಮೇಲೆ ಪಾಸ್ ಕ್ಯಾನ್ಸಲ್ ಆದರೆ ಕಷ್ಟ ಆಗ್ಬಿಡುತ್ತೆ ಹಂಗೆ ಅಂದರು. ಸರಿ, ಹಾಳಾಗೋಗ್ಲಿ ಅಂದ್ಬಿಟ್ಟು ಅಲ್ಲಿ ಡೀಸೆಲ್ ಇಲ್ಲ, ಫುಲ್ ರಿಸರ್ವ್ ಐತೆ, ದುಡ್ಡೇ ಇಲ್ಲ. ಏನು ಮಾಡೋಂಗೆ ಗೊತ್ತಾಗ್ತಿಲ್ಲ. ಅವ್ರೇನಂದ್ರು, ಅಲ್ಲೇ ಪೆಟ್ರೋಲ್ ಬಂಕ್ ಐತೆ, ಏನೊಂದು 2-3 ಕಿಲೋಮೀಟ್ರ್ ಅಲ್ವಾ, ಹೋಗೋದು ಬಿಡು ಅಂದ್ಬಿಟ್ಟು ಹೋದೆ ನಾನು. ಅಲ್ಲೆಲ್ಲ ಹೋದೆ. ಊಟಕ್ಕೆ ಏನಕ್ಕೂ ದುಡ್ಡಿಲ್ಲ ನನ್ನ ಹತ್ರ. ಅಲ್ಲೋದ್ರೆ ನಮ್ಮ ಫೋನ್ ನೆಟ್ವರ್ಕ್ ಏನೂ ವರ್ಕ್ ಆಗ್ತಿಲ್ಲ, ಫೋನ್ಪೇ ಏನೂ ವರ್ಕ್ ಆಗ್ತಾಯಿಲ್ಲ. ತಲೆ ಕೆಟ್ಟೋಗ್ಬಿಡ್ತು. ಏನು ಮಾಡೋದು? ವಾಟ್ಸಪ್ ಕಾಲ್ ಹೋಗುತ್ತೆ, ಆದರೆ ಅವ್ರದ್ದೇ ಸಿಮ್ ತೊಗೋಬೇಕಿತ್ತು. ನಾವು ಹೋದಾಗ ನೈಟ್ ಟೈಮು, ಎಲ್ಲೂ ಸಿಮ್ ಏನೂ ಸಿಗಲಿಲ್ಲ. ಆಯಿತು, ಡೇ ಹೊತ್ತು ನೋಡೋಣ ಅಂದ್ಬಿಟ್ಟು ನೈಟ್ ಮನಿಕೊಂಡೆ. ಡೇ ಸಿಮ್ ತೊಗೊಂಡು ವಾಟ್ಸಪ್ ಕಾಲ್ ಮಾಡಿ 2 ದಿನ ಅಲ್ಲೇ ಆಲ್ಟ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ರೆಸ್ಪಾನ್ಸೇ ಇಲ್ಲ. ಟ್ರಾನ್ಸ್ಪೋರ್ಟ್ ಒಂದು ಫೋನ್ ಸ್ವಿಚ್ ಆಫ್ ಮಾಡ್ಕೊಳೋದು, ಬರೀ ಅವೇ ಬ್ಯುಸಿ ಮಾಡ್ಕೊಳೋದು, ಫೋನೇ ಎತ್ತದಂಗೆ ಮಾಡ್ದೆ. ಆಮೇಲೆ ನಾನು ನೋಡಿ ಎಷ್ಟು ದಿನ ಇಲ್ಲೇ ಇರೋದು ಅಂದ್ಬಿಟ್ಟು ಇಂಡಿಯಾಗೆ ಹೋಗಿ ವಸೂಲಿ ಮಾಡ್ಕೊಳೋಣ ಅಂದ್ಬಿಟ್ಟು ಮನೆಗೆ ಫೋನ್ ಮಾಡಿ ಮನೆಯವ್ರ ಹತ್ರ ಒಂದು 20-25 ಸಾವಿರ ರೂಪಾಯಿ ದುಡ್ಡು ಹಾಕ್ಸ್ಕೊಂಡು ಹೋಗಿ ಅನ್ಲೋಡ್ ಮಾಡ್ಕೊಂಡು ಬಂದೆ. ಅನ್ಲೋಡ್ ಮಾಡ್ಕೊಂಬಂದು ಅಲ್ಲಿ ಖರ್ಚು ಎಷ್ಟಾಯಿತು ಅಂದರೆ, ಗೈಡವ್ರಿಗೆ 4,000 ರೂಪಾಯಿ ಕೊಡಬೇಕು. ಲೋಡಿಂಗ್ ಅಂತೀನಿ, ಅನ್ಲೋಡಿಂಗ್ ಅಲ್ಲೊಂದು 500 ರೂಪಾಯಿ ಖರ್ಚಾಗುತ್ತೆ. ಆಮೇಲೆ ಗೈಡು ನಾವು ಇವತ್ತು ಹತ್ತಿದ್ರೆ ಎಷ್ಟು ದಿನ ಆದ್ರೂ ಊಟ ತಿಂಡಿ ಕಾಫಿ ಟೀ ಎಲ್ಲ ನಮ್ಮದೇ, ಎಲ್ಲ ಖರ್ಚು ನಮ್ಮದೇ. ಆಮೇಲೆ ಅಲ್ಲಿಂದು ಡೀಸೆಲ್ ರೇಟೇ ಬೇರೆ. ನಾವು ಹೋದಾಗ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಡೀಸೆಲ್ ರೇಟು, ಯಾಕಂದರೆ ಡೀಸೆಲ್ ಇಶ್ಯೂ ಆಗಿತ್ತಲ್ಲ, ಹಂಗಾಗಿ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಗಿತ್ತು. ಅಲ್ಲಿ ಬರೀ ನೀವು ನಂಬಲ್ಲ, 150 ಕಿಲೋಮೀಟ್ರು ಹೋದರೆ ಪಾಯಿಂಟಿಗೆ. ಆದರೆ ಅವ್ರು ಕರ್ಕೊಂಡೋಗಿದ್ದು ಸುತ್ತರಿಸ್ಕೊಂಡು ಘಾಟ್ ಒಳಗಡೆ ಬಿಡೋದಂತೆ ದೊಡ್ಡ ಗಾಡಿ. 300 ಕಿಲೋಮೀಟ್ರ್ ಹೋಗಿದೆ. 300 ಕಿಲೋಮೀಟ್ರೂ ಫುಲ್ಲು ರೋಡು ಕಚ್ಚಾ ರೋಡೇನೆ. ಒಂದು ಚೂರು ಮೈಲೇಜ್ ಬಂದಿಲ್ಲ ಗಾಡಿ. ಇದ್ದಿದ್ದೇ 3 ಟನ್ನು ಮೆಟ್ರಲ್, ಬರೀ ಮೆಡಿಷನ್ ಲೋಡು. ಅಲ್ಲಿ ಬೇರೆ 12-13 ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸಿದ್ರು ಬರೀ ಹೋಗೋಕ್ಕಾಯಿತು. ಮತ್ತೆ ಬರೋಕ್ಕೆ ಖಾಲಿ ಗಾಡಿಗೆ 6,000 ರೂಪಾಯಿ ಡೀಸೆಲ್ ಹಾಕ್ಸಿದ್ದೀನಿ. ಹೆಂಗೆಂಗೋ ಮಾಡಿಕೊಂಡು ಕಷ್ಟಪಟ್ಟು ಇಂಡಿಯಾ ಬಾರ್ಡ್ರಿಗೆ ಬಂದು, ಇಂಡಿಯಾ ಬಾರ್ಡ್ಗೆ ಇದಕ್ಕೆ ಯು ಪಿಗೆ ಬಂದು ಅಲ್ಲಿಂದ ನಿಂತ್ಕೊಂಡು ಈಗ
ನಂದು ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಪ್ಸ್ ಆಗೈತೆ. ಇನ್ಸೂರೆನ್ಸ್ ಇಲ್ಲ, ನ್ಯಾಷನಲ್ ಪರ್ಮಿಟ್ ಇಲ್ಲ, ಆಮೇಲೆ ಪೊಲ್ಯೂಷನ್ ಇಲ್ಲ, ಏನೇನು ಡಾಕ್ಯುಮೆಂಟ್ಸ್ ಇಲ್ಲ. ಈಗ ನಾನು ಲೋಡಾರೆ ಹೆಂಗೆ ಕೊಡ್ತಾರೆ ಹೇಳಿ, ಈಗ ಹೋಗಿ ಕೇಳೋಕ್ಕಾರ ಹೆಂಗೆ ಮನ್ಸು ಬರುತ್ತೆ ನನಗೆ ಡಾಕ್ಯುಮೆಂಟ್ಸ್ ಇಲ್ದಲೆ. ಆಮೇಲೆ ಮತ್ತೆ ಫೋನ್ ಹೊಡ್ಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಫೋನ್ ಹೊಡೆದೆ ಆಮೇಲೆ ಫೋನ್ ಎತ್ತದ. ನನಗೆ ಹಂಗಾಗಿ ಹೋಗೈತೆ, ಹಿಂಗಾಗಿ ಹೋಗೈತೆ, ಮನೇಲಿ ಪ್ರಾಬ್ಲಮ್ಮು, ಹಂಗೆ ಹಿಂಗೆ. ನಾನು ಫೋನ್ ಎತ್ತಿ ಹೇಳೋಕ್ಕೇನಪ್ಪ, ಈಗ ಬರೀ ನಿನ್ನ ಪ್ರಾಬ್ಲಮ್ ಹೇಳ್ತಿದ್ದಲ್ಲ, ನನ್ನ ಪ್ರಾಬ್ಲಮ್ ನಾನು ಹೆಂಗೆ ಕ್ಲಿಯರ್ ಮಾಡ್ಕೊಳ್ಳಿ, ನಿಂದೇ ನೋಡ್ಕೊಂಡು ಕೂತ್ಕೊಂಡ್ರೆ. ಈಗ ಈ ಕಡೆ ಇನ್ಸೂರೆನ್ಸು ಮಾಡಿಸ್ಕೊಡಲ್ಲ ಅಂತಿದ್ದೆ, ಈ ಕಡೆ ದುಡ್ಡು ಕೊಡಲ್ಲ ಅಂತೀಯ, ಈಗ ನಾನು ಇಲ್ಲೇ ಕೂತ್ಕೊಂಡಿಲ್ಲ ಅಂತ. ಸರಿ ಆಯಿತು, ಸಂಜೆ ಅಷ್ಟೊತ್ತಿಗೆ ಹಾಕ್ಕೊಡ್ತೀನಿ ಇರು ಅಂತ ಹೇಳ್ದ. ಅದಾದಮೇಲೆ ಸಂಜೆ ಕೂಡ ವೆಯ್ಟ್ ಮಾಡ್ತೀನಿ. ಅಲ್ಲೇ 3 ದಿನ ಗೋರಖ್ಪುರಲ್ಲಿ ವೆಯ್ಟ್ ಮಾಡ್ತೀನಿ ನಾನು. 3 ದಿನ ಗೋರಖ್ಪುರಲ್ಲೇ ವೆಯ್ಟ್ ಮಾಡಿ ಯಾವುದೇ ರೆಸ್ಪಾನ್ಸ್ ಇಲ್ಲ. ಫೋನ್ ಮಾಡ್ತಾನೇ ಇದ್ದೀನಿ. ಒಂದು ಸತಿ ಫೋನ್ ಎತ್ತರೆ ಬೆಳಗಿಂದ ಸಂಜೆ ತನಕ ಫೋನ್ ಎತ್ತಲ್ಲ. ಯಾವುದೋ ಒಂದು ಟೈಮ್ ಎತ್ತರೆ ಮುಗೀತು. ನಾನು ಎಲ್ಲ ಫೋನ್ ಎತ್ತಿಲ್ಲ ಅಂತ ಎಲ್ಲ ಥರನೂ ಬೈದು ವಾಯ್ಸ್ ಮೆಸೇಜ್ ಎಲ್ಲ ಕಳ್ಸಿದ ಮೇಲೂ ಮತ್ತೆ ಯಾವುದೇ ರೆಸ್ಪಾನ್ಸ್ ಇಲ್ಲ. ಆಮೇಲೆ ಮನೆಯವ್ರಿಗೆ ಮತ್ತೆ ದುಡ್ಡು ಫೋನ್ ಮಾಡಿ ಅವ್ರ ಕೈಲೆಲ್ಲ ಬೈಸ್ಕೊಂಡು ಮತ್ತೆ ಇನ್ಸೂರೆನ್ಸ್ ಎಲ್ಲ ರಿನ್ಯೂವಲ್ ಮಾಡಿಸ್ಕೊಂಡು ಲೋಡ್ ತುಂಬಿಕೊಂಡು ಬರ್ತೀನಿ. ಅಲ್ಲೊಂದು ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂದರೆ, ನ್ಯಾಷನಲ್ ಪರ್ಮಿಟು ರಿನ್ಯೂವಲ್ಗೆ ಪ್ಯಾನಿಕ್ ಬಟನ್ ಅನ್ನೋದು ಹೊಸ ರೂಲ್ಸ್ ಬಂದಿರುತ್ತೆ. ಪ್ಯಾನಿಕ್ ಬಟನ್ ಹಾಕ್ಸ್ಕೊಂಡ್ರೇ ರಿನ್ಯೂವಲ್ ಆಗೋದು ಅಂತ. ನಾನು ಸುಮಾರು ಆರ್ ಟಿ ಒ ಬ್ರೋಕರ್ಗಳಿಗೆಲ್ಲ ವಿಚಾರಿಸ್ತೀನಿ, ಎಲ್ಲೂ ಆಗಲ್ಲ ಅಂತ ಹೇಳ್ತಾರೆ. ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಈಗ 3-4 ಸ್ಟೇಟ್ ದಾಟಬೇಕು ನಾನು. ಎಲ್ಲರೂ ಹಿಡ್ಕೊಂಡ್ರೆ ಸಿಕ್ಕಾಬಟ್ಟೆ ಪೆನಾಲ್ಟಿ ಅಂದ್ಬಿಟ್ಟು ಬರೀ ನೈಟೇ ಹೊಡ್ಕೊಂಡು ನಿಮ್ಗೆ ವೀಡಿಯೋದಲ್ಲೂ ತೋರಿಸಿದ್ದೀನಿ. ಅದು ಹೇಳ್ಕೊಂಡಿಲ್ಲ, ಈಗ ಹೇಳ್ತಾ ಇದ್ದೀನಿ. ಪ್ರಾಬ್ಲಮ್ ಇದೇ ಇದ್ದಿದ್ದು. ಈ ಥರ ಎಲ್ಲ ಪ್ರಾಬ್ಲಮ್ ಮಾಡಿದ್ರು ಟ್ರಾನ್ಸ್ಪೋರ್ಟವರು. ಯಾಕೆಂದರೆ ನಂದು ಇನ್ನೂ ರಿನ್ಯೂವಲ್ ಲ್ಯಾಪ್ಸ್ ಆಗೋ ಮುಂಚೆನೇ ಮಾಡ್ಕೊಂಡಿದ್ದರೆ ಇನ್ನೂ 1ನೇ ತಾರೀಕಿಂದ ಬಂದಿದ್ದು, ಹೋದ ತಿಂಗಳು 1ನೇ ತಾರೀಕಿಂದ. ನಂದು ಇನ್ನೂ ಬೇಗನೆ ನಾನು ಹೋದಾಗ ಎಷ್ಟು 22ನೇ ತಾರೀಕು ಅವಾಗಲೇ ರಿನ್ಯೂವಲ್ ಮಾಡ್ಕೊಂಡಿದ್ದಿದ್ರೆ ನನಗೆ ಯಾವುದೋ ಪ್ರಾಬ್ಲಮ್ಮೇ ಆಗ್ತಿರ್ಲಿಲ್ಲ. ಟ್ರಾನ್ಸ್ಪೋರ್ಟನ್ನು ಮಾಡಿದ ಕೆಲಸಕ್ಕೆ ಸಿಕ್ಕಾಪಟ್ಟೆ ಲ್ಯಾಪ್ಸು ಆಮೇಲೆ ಡಾಕ್ಯುಮೆಂಟು ಲ್ಯಾಪ್ಸ್ ಆಗೋಯ್ತು. ಅದಾದಮೇಲೆ ಹೆಂಗೋ ನಿಮಗೆ ಗೊತ್ತು, ಅಲ್ಲಿಂದ ಬಂದೆ ಚಿತ್ತೂರಲ್ಲಿ ಸಿಗಾಕೊಂಡ್ಬಿಟ್ಟೆ. ಚಿತ್ತೂರಲ್ಲಿ ನನಗೆ 13,000 ರೂಪಾಯಿ ಪೆನಾಲ್ಟಿ. ಒಂದು ದಿನ ಗಾಡಿ ಅಲ್ಲೇ ಆಲ್ಟಾಗಿದೆ ಸ್ಟೇಷನಲ್ಲಿ. ಅಲ್ಲಿ ಸೀಸ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಚಿತ್ತೂರು ಆರ್ ಟಿ ಒಗೆ ಹೋಗಿ ಅಲ್ಲೆಲ್ಲ ದುಡ್ಡು ಕೊಟ್ಕೊಂಡು ಗಾಡಿ ರಿಲೀಸ್ ಮಾಡ್ಕೊಂಡು ಬಂದೆ. ಅಲ್ಲಿಂದ ಬಂದಿದ್ದು ತಕ್ಷಣ ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ಬರೋ ತನಕ ದುಡ್ಡು ಹಾಕಿಲ್ಲ. ಬೆಂಗಳೂರಿಗೆ ಬಂದಮೇಲೂ ದುಡ್ಡು ಹಾಕಿಲ್ಲ. ನಾನು ಬಂದಿದ್ದು ರಿಟರ್ನ್ 22ನೇ ತಾರೀಕು. ನಾನು ಬೆಂಗಳೂರಲ್ಲಿದ್ದೆ. 22ನೇ ತಾರೀಕಿಂದ ಆಲ್ಮೋಸ್ಟು ಒಂದು 15 ದಿನ, ನೆಕ್ಸ್ಟ್ ತಿಂಗಳು 18ನೇ ತಾರೀಕು. 22ನೇ ತಾರೀಕು ಬಂದಿರೋದು, ನೆಕ್ಸ್ಟ್ ತಿಂಗಳು 18ನೇ ತಾರೀಕು. ಆ ತಿಂಗಳಿಂದ ನನ್ನ ಗಾಡಿ ಎಲ್ಲೂ ತೆಗ್ದೇ ಇಲ್ಲ. ನೇಪಾಳದಿಂದ ಬಂದು 22ನೇ ತಾರೀಕು ನಿಲ್ತವನು ಗಾಡಿ, ಅನ್ಲೋಡ್ ಮಾಡಿದವನು ಇನ್ನೂ ಲೋಡೇ ಮಾಡಿಲ್ಲ. ಯಾಕಂದರೆ ನ್ಯಾಷನಲ್ ಪರ್ಮಿಟ್ ಆಗಿಲ್ಲ. ನ್ಯಾಷನಲ್ ಪರ್ಮಿಟ್ ರಿನ್ಯೂವಲ್ ಮಾಡೋಕ್ಕೆ ಪ್ಯಾನಿಕ್ ಬಟನ್ ಹಾಕ್ಸ್ಬೇಕು. 32,000 ರೂಪಾಯಿ ಬೇಕು ಗುರು. ₹1 ದುಡ್ಡಿಲ್ಲ ನನಗೆ. ರಿಟರ್ನ್ ಬಂದಿದ್ದು ನಿಮಗೆ ಗೊತ್ತು ಎಷ್ಟಕ್ಕೆ ಬಂದೆ ಅಂತ. ಈ ಥರ ಎಲ್ಲ ಪ್ರಾಬ್ಲಮ್ ಆಗೋಯ್ತು. ಈಗ ಇನ್ನೂ 1-2 ಸಮಸ್ಯೆ ಅನುಭವಿಸಿಲ್ಲ. ಸುಮಾರು ಕಡೆ ನಾನು ದುಡ್ಡು ಇಸ್ಕೊಂಡು ಟೈಮಿಗೆ ಅವ್ರಿಗೆ ಕೊಡೋಕ್ಕಾಗ್ದಲೇ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ಟಿದ್ದೆ. ಹಂಗಾಗ್ಬಿಟ್ಟು ಗಾಡಿ ಬೇರೆ ಒಂದು 15-20 ದಿನದ ಮೇಲೆ ನಿಂತ್ಕೊಂಡ್ಬಿಡ್ತು. ಸಿಕ್ಕಾಬಟ್ಟೆ ಟೈಟ್ ಆಯಿತು. ಆ ಬೇಜಾರಲ್ಲೇ ಎಲ್ಲಿ ಲೋಡ್ ಮಾಡೋಂಗಿಲ್ಲ, ಏನೂ ಇಲ್ಲ. ಅವನಿಗೆ 20 ಸತಿ ಅವ್ರ ಮನೆ ಕಡೆ ಅಲ್ಲಿ ಇಲ್ಲಿ ಹುಡ್ಕೊಂಬರೋದು, ಫೋನ್ಗಳು ಸ್ವಿಚ್ ಆಫ್ ಮಾಡ್ಕೊಳೋದು, ಆನ್ ಮಾಡಿದ್ರು ರಿಂಗ್ ಆದರೂ ಫೋನ್ ಎತ್ತಲ್ಲ, ಆ ಥರ ಮಾಡಿಬಿಟ್ಟ.